ಅಪ್ಪ ಇವತ್ತು ಹೆಂಗೋ ಒಂದು ಫುಲ್ ವಾಶು ಮಾಡಲೇಬೇಕು ನನ್ನ ಗಾಡಿಗೆ ಅಂದ್ಕೊಂಡು ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ನನಗೆ ಇವತ್ತು ಹೆಂಗನ ಮಾಡಿ ಫುಲ್ ವಾಶ್ ಮಾಡಬೇಕು. ಯಾಕಂದರೆ ಎಲ್ಲ ಕಡೆ ಹೋದರೆ ಬರೀ ಬಾಡಿ ವಾಶ್ ಮಾಡ್ತೀನಿ ಅಂತಾರೆ. 300 ರೂಪಾಯಿ ಕೊಡು 400 ರೂಪಾಯಿ ಕೊಡು ಅಂತ ಇಸ್ಕೊತಾರೆ. ಬಟ್ಟು ಕರೆಕ್ಟಾಗಿ ವಾಶೇ ಮಾಡಲ್ಲ. ನನ್ನ ಫ್ರೆಂಡು ಹೇಳಿದ ಜಾಗಕ್ಕೆ ಬಂದು ವಾಶ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಇಲ್ಲಿ ಅವ್ರು ಹೇಳ್ದಂಗೆ ಸಕ್ಕದಾಗೆ ವಾಶ್ ಮಾಡ್ತಾವ್ರೆ. ಒಂದು ಗಾಡಿನ 3 ಜನ ಕೇರ್ ತೊಗೊಂಡು ವಾಶ್ ಮಾಡೋದ್ರಿಂದ ನಮ್ಮ ಗಾಡಿನ ಫುಲ್ಲು ವಾಶ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಬರೋದು ಒಂದು ಚೀಪ್ ಆ್ಯಂಡ್ ಬೆಸ್ಟ್ ರೇಟು, ಮತ್ತು ನಮ್ಮ ಗಾಡಿಗೆ ಎಲ್ಲಿ ಗಲೀಜಿರುತ್ತೋ ಕೊನೆಯಲ್ಲಿ ನೋಡಿ ಹುಡುಕಿ ವಾಶ್ ಮಾಡ್ತಾ ಇರ್ತಾರೆ. ಅದೇ ನನಗೆ ತುಂಬ ಇಷ್ಟ ಆಯಿತು. ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗಿ ವಾಶ್ ಮಾಡ್ತಾವ್ರಂತ. ಅಲ್ಲಿ ನೋಡಿ ನಮ್ಮ ಫ್ರೆಂಡು ಹಿಂದೆಗಡೆಯಿಂದ ಡೋರ್ ತೆಗಿತಾವ್ರೆ. ಅವರೇ ನನಗೆ ಇಲ್ಲಿ ಕರ್ಕೊಂಡ್ಬಂದಿರೋದು. ನೋಡಿ ಒಳಗಡೆ ಬಾಡಿಯಿಂದ ಹಿಡ್ದು ಕೆಳಗಡೆ ಚಾರ್ಸಿವರೆಗೂ ಏನು ಕಾಂಪ್ರಮೈಸೇ ಇಲ್ಲ ಇಲ್ಲಿ ವಾಷಿಂಗ್ ಮ್ಯಾಟ್ರಲ್ಲಿ ಮಾತ್ರ. ಯಾಕಂದರೆ ನೋಡಿ ಮೂರು ಜನ, ಇಲ್ಲೊಬ್ಬ ಹುಡುಗ ಫಸ್ಟು ಬಟ್ಟೆ ಹಾಕ್ತಾನೆ, ಅಲ್ಲೊಬ್ಬ ಹುಡುಗ ಫುಲ್ ನೋಡಿ ಅಲ್ಲಿ ಕ್ಲೀನ್ ಮಾಡ್ತಾವನೆ. ಫೈನಲಿ ಬಾಡಿ ವಾಷಿಂಗ್ ಎಲ್ಲ ಮುಗೀತು. ಇವಾಗ ಚಾರ್ಸಿ ವಾಶ್ ಮಾಡಬೇಕಂತ ಮೇಲೆ ಕೆತ್ತುತ್ತವ್ರೆ. ಇಲ್ಲಂತೂ ವಾಷಿಂಗ್ಗೆ ಏನು ಮಾತಾಡೋಂಗಿಲ್ಲ, ಅಷ್ಟೊಂದು ಸಕ್ಕದಾಗಿ ವಾಶ್ ಮಾಡವ್ರೆ. ನೀವೇನಾದರೂ ಇಲ್ಲಿ ಬಂದು ವಾಶ್ ಮಾಡ್ಕೊಬೇಕು ಅಂದರೆ ನನಗೆ ಕಮೆಂಟಲ್ಲಿ ಲೊಕೇಶನ್ ಅಂತ ಕಳಿಸಿ, ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ.